ರೌಡಿ ಶೀಟರ್ ಬಿಕ್ಲು ಶಿವ ಭೀಕರ ಕೊಲೆ ಪ್ರಕರಣ ಹತ್ಯೆಗೂ ಮುನ್ನ ಮರ್ಡರ್ಗೆ ಜಗದೀಶ್ನ ಪ್ಲಾನ್ ಹಂತಕರೊಂದಿಗೆ ಏವನ್ ಜಗದೀಶ್ ಅಲಿಯಾಸ್ ಜಗ್ಗ ಸ್ಕೆಚ್ ಹಾಕಿದ್ದಾನೆ. ಹಂತಕರು ಕೊಲೆಗೆ ಸ್ಕೆಚ್ ಹಾಕಿದಂತಹ ದೃಶ್ಯಗಳು ಈಗ ಲಭ್ಯವಾಗಿದೆ. ರಾಮಮೂರ್ತಿ ನಗರದ ಬಾರ್ನಲ್ಲಿ ಹತ್ಯೆಗೆ ಸ್ಕೆಚ್ ಹಾಕಿದಂತಹ ಹಂತಕರು ಆ ಸ್ಕೆಚ್ ಹಾಕ್ತಿರುವಂತಹ ವಿಡಿಯೋಗಳು ಈಗ ಲಭ್ಯವಾಗಿದ್ದಾವೆ. ಎಲ್ಲ ಹಂತಕರು ಸೇರಿಕೊಂಡು ಮೀಟಿಂಗ್ ಮಾಡಿದಂತಹ ದೃಶ್ಯ ಕೂಡ ಈಗ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಸುಪಾರಿ ಹಂತಕರಿಂದ ಬಿಕ್ಲು ಶಿವನ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು. ಜುಲೈ 15ರ ರಾತ್ರಿ ಹತ್ಯೆಗೂ ಮುನ್ನ ಈ ಹಂತಕರೆಲ್ಲ ಸೇರ್ತಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಒಂದು ಜಾಗದಲ್ಲಿ ಅವರೆಲ್ಲರೂ ಕೂಡ ಸೇರ್ತಾರೆ ಅಂತ. ಈ ಒಂದು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಪ್ರಮುಖ ಆರೋಪಿಗಳನ್ನು ಕೂಡ ನೀವಲ್ಲಿ ಕಾಣಬಹುದು. ಸೊ ಈಗ ಸುಮಾರು 15 ಜನ ಏನು ಅರೆಸ್ಟ್ ಆಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅವರಲ್ಲಿ ಸರಿಸುಮಾರು ಒಂದು 5 ರಿಂದ 6 ಜನ ಅಲ್ಲೇ ಇರೋದನ್ನು ನೀವು ಗಮನಿಸಬಹುದು. ಇವರೆಲ್ಲರೂ ಕೂಡ ಬಿಕ್ಲು ಶಿವನ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕೊಲೆ ಆಗಬೇಕು, ಯಾವ ರೀತಿ ಈ ಒಂದು ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥ ಬ್ಲೂ ಪ್ರಿಂಟ್ನನ್ನು ಅವರು ಒಂದು ಜಾಗದಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸೊ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಯಾವ ರೀತಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾರೆ, ಅದೇ ಥರ ಇವರು ಕೂಡ ಆ ಮರ್ಡರ್ಗೆ ಬೇಕಾದಂಥ ಪ್ರತಿಯೊಂದು ಅಂಶವನ್ನು ಕೂಡ ನೀಟಾಗಿ ಡಿಸ್ಕಸ್ ಮಾಡಿ ಇವರು ಎಕ್ಸಿಕ್ಯೂಟ್ ಮಾಡಿರೋದು ಈ ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇದೆ. ಸೊ ಒಂದು ಪ್ರಾಪರ್ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಟ್ಕೊಂಡು ಆ ಬ್ಲೂ ಪ್ರಿಂಟ್ ಪ್ರಕಾರನೇ ಈ ಥರ ಆಗಬೇಕು, ಬ್ಯಾಕಪ್ ಆಗಿ ಈ ರೀತಿ ಇರಬೇಕು, ಪ್ಲ್ಯಾನ್ ಎ ಫೇಲ್ ಆಯಿತು ಅಂತಂದರೆ ಪ್ಲ್ಯಾನ್ ಬಿ ರೆಡಿ ಇರಬೇಕು ಅಂತ ಹೇಳಿ ಎಲ್ಲವನ್ನೂ ಕೂಡ, ಇನ್ಫ್ಯಾಕ್ಟ್ ಮಾಲೂರಿನ ಸಿಂಹ ಗ್ಯಾಂಗ್ ಏನಿತ್ತಲ್ಲ ಆ ಸಿಂಹ ಗ್ಯಾಂಗ್ ಪ್ಲ್ಯಾನ್ ಬಿನಲ್ಲಿತ್ತು. ಸೊ ಅದನ್ನು ಕೂಡ ಬಹುಶಃ ಈ ಒಂದು ವೇಳೆಯಲ್ಲಿ ಅವರು ಡಿಸ್ಕಸ್ ಮಾಡಿರುವಂಥ ಸಾಧ್ಯತೆ ಇದೆ. ಸೊ ಹಂತಕರು ಕೊಲೆಗೆ ಸ್ಕೆಚ್ ಹಾಕಿದಂಥ ದೃಶ್ಯಗಳು ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ರಾಮಮೂರ್ತಿ ನಗರದ ಒಂದು ಬಾರ್ನಲ್ಲಿ ಯಾವ ರೀತಿ ಬಿಕ್ಲು ಶಿವನ ಹತ್ಯೆ ಆಗಬೇಕು ಅನ್ನೋದರ ಬಗ್ಗೆ ಅವರು ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಅದನ್ನು ಕೂತ್ಕೊಂಡು ಡಿಸ್ಕಸ್ ಮಾಡಿ ನಂತರ ಅದನ್ನು ಎಕ್ಸಿಕ್ಯೂಟ್ ಮಾಡಿರೋದನ್ನು ನಾವು ಕಾಣ್ಬೋದಾಗಿದೆ. ಡೀಟೇಲ್ಸನ್ನು ಕೊಡ್ತಾರೆ ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಶಿವಕುಮಾರ್, ಒಂದು ರೀತಿ ಯಾವುದೋ ಇವೆಂಟ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಸೇರಿ ಪ್ಲಾನ್ ಮಾಡ್ತೀವಲ್ಲ ಆ ರೀತಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿರುವಂಥ ವಿಜುವಲ್ಸ್ ನಮಗೆ ಸಿಗ್ತಾ ಇದೆ. ಸೊ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಬಹುಶಃ ಇವತ್ತು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಶಿವಕುಮಾರ್? ರಾಹುಲ್, ರೌಡಿ ಶೀಟರ್ ಬಿಕ್ಲ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಹತ್ಯೆಗೂ ಮುನ್ನ ಆರೋಪಿಗಳು ಒಂದೆಡೆ ಕೂತು ಸ್ಕೆಚ್ ಆಗಿದ್ದಂತ ಸಿಸಿಟಿವಿ ಈಗ ವೈರಲ್ ಆಗ್ತಿರುವಂತದ್ದು. ಬಿಕ್ಲ ಶಿವನನ್ನ ಜುಲೈ 15ನೇ ತಾರೀಕು ರಾತ್ರಿ 8:20 ಸುಮಾರಿಗೆ ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಭೀಕರವಾಗಿ ಜಗದೀಶ್ ಮತ್ತು ಟೀಮ್ ಹತ್ಯೆಯನ್ನ ಮಾಡಲಾಗುತ್ತೆ. ಹತ್ಯೆಗಿಂತ ಮುಂಚೆ 1.5 ತಾಸಿಗಿಂತ ಮುಂಚೆ ಆರೋಪಿಗಳು ಎಲ್ಲರೂ ಕೂಡ ರಾಮಮೂರ್ತಿ ನಗರ ಹೋಟೆಲ್ ಬಾರ್ ಒಂದರಲ್ಲಿ ಸೇರಿ ಚರ್ಚೆ ನಡೆಸುವಂತಹ ಸಿಸಿಟಿವಿ ಫುಟೇಜ್ ಸದ್ಯ ವೈರಲ್ ಆಗ್ತಿರುವಂತದ್ದು. ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಸದ್ಯ ದುಬೈಗೆ ಎಸ್ಕೇಪ್ ಆಗಿದ್ರು ಕೂಡ ಆತನನ್ನ ಹೊರತುಪಡಿಸಿ A5 ಆರೋಪಿ ಆಗಿರುವಂತಹ ಶಾಸಕ ಬೈತಿ ಬಸವರಾಜ್ಗೆ 2 ಬಾರಿ ವಿಚಾರಣೆಯನ್ನ ಮಾಡಿದರೆ ಉಳಿದಂತೆ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 15ಕ್ಕೆ ಏರಿರುವಂತದ್ದು. ಅವತ್ತಿನ ದಿನ ಜುಲೈ 15ನೇ ತಾರೀಕು ಸುಮಾರು 8 ಜನ ಆರೋಪಿಗಳು ಒಂದೆಡೆ ಸೇರಿ ಯಾವ ರೀತಿಯಾಗಿ ಬಿಕ್ಲ ಶಿವನನ್ನ ರೌಂಡ್ ಅಪ್ ಅನ್ನ ಮಾಡಬೇಕು, ಜೊತೆಗೆ ಆತನ ಮನೆಯ ಯಾವ ರೀತಿಯಾಗಿದೆ ಅಂದ್ರೆ ಆತನ ಮನೆಯಿಂದ ಆತನನ್ನ ಹೊರಗಡೆ ಕರೆಸಿ ಹತ್ಯೆ ಮಾಡಿದಂತ ನಂತರದಲ್ಲಿ ಯಾವ ರೀತಿಯಾಗಿ ಎಸ್ಕೇಪ್ ಆಗ್ಬೇಕು, ಜೊತೆಗೆ ಒಂದು ಟೀಮ್ ಏನಿದೆ ಆ ಆರೋಪಿಗಳನ್ನ ಹತ್ಯೆ ಮಾಡಿದಂತ ಕಿರಣ್ ಅಂಡ್ ಟೀಮ್ ನ ಜೊತೆಯಲ್ಲಿ ಬ್ಯಾಕಪ್ ಆಗಿ ಕೋಲಾರದ ನರಸಿಂಹ ಅಂಡ್ ಗ್ಯಾಂಗ್ ಕೂಡ ಇರುತ್ತೆ. ಹೀಗಾಗಿ 2 ತಂಡದಿಂದ ಸುಮಾರು 15 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಆಲ್ರೆಡಿ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಹತ್ಯೆ ನಂತರದಲ್ಲಿ ಆ ಪ್ರಕರಣದ A1 ಆರೋಪಿ ಆಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ ಈತ ಎಸ್ಕೇಪ್ ಆಗಿರುವಂತ ರೂಟ್ ಪ್ರಿಂಟ್ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಪತ್ತೆ ಆಗಿರುವಂತದ್ದು. ಆತ ಪ್ರಮುಖವಾಗಿ ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾವಾಗ ಬಿಕ್ಲ ಶಿವನ ಹತ್ಯೆ ಆಗುತ್ತೆ ಅದಾದ ನಂತರದಲ್ಲಿ ನೇರವಾಗಿ ಬಾಗ್ಲೂರ್ಗೆ ಹೋಗಿ ಬಾಗ್ಲೂರಿನಲ್ಲಿ ಒಂದು RD ಕಾರ್ನ ಮೂಲಕವಾಗಿ ಆತ ರಸ್ತೆ ಮಾರ್ಗದಲ್ಲಿ ಚೆನ್ನೈಗೆ ಎಸ್ಕೇಪ್ ಆಗಿ ಚೆನ್ನೈನಿಂದ ಆತ ದುಬೈಗೆ ಎಸ್ಕೇಪ್ ಆಗಿರುವಂತದ್ದು ಎಲ್ಲವೂ ಕೂಡ ಸದ್ಯ ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗ್ತಿರುವಂತದ್ದು. ಇದರಲ್ಲಿ ಪ್ರಕರಣಕ್ಕೆ ಪ್ರಮುಖ ಎವಿಡೆನ್ಸ್ ಆಗಿ ಸದ್ಯ ಸಿಸಿಟಿವಿ ಪತ್ತೆ ಆಗಿರುವಂತದ್ದು. ಇದರಲ್ಲಿ ಆರೋಪಿಗಳು ಹತ್ಯೆಗಿಂತ ಸುಮಾರು 1.5 ತಾಸು ಮುನ್ನ ಒಂದೆಡೆ ಸೇರಿ ಸ್ಕೆಚ್ ಹಾಕಿರುವಂತದ್ದು ಸದ್ಯ ಗೊತ್ತಾಗ್ತಿರುವಂತದ್ದು. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.